ರಾಷ್ಟ್ರೀಯ ಅಹಿಂದ ಸಂಘಟನೆಯ ಸಭೆ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು. ರಾಜ್ಯ ಸಂಘಟನಾ ಕಾರ್ಯ ಅಧ್ಯಕ್ಷರಾದ ಶಿವಣ್ಣ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಸಭೆ ನಡೆಸಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಇನ್ನು ಇದೇ ವೇಳೆ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಕಾರ್ಯ ಅಧ್ಯಕ್ಷರಾದ ಶಿವಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಹುಣಸೂರು, ಕೆ.ಆರ್. ನಗರ, ಪಿರಿಯಾಪಟ್ಟಣ, ನಂಜನಗೂಡು, ಟಿ. ನರಸೀಪುರ ಸೇರಿದಂತೆ ಮೈಸೂರು ಜಿಲ್ಲೆಯ ಎಲ್ಲ ಭಾಗದ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಒಂದ್ವೇಳೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಗೆಲ್ಬೋದು. ಯಾವ ರೀತಿ ಗೆಲ್ಬೋದು ಅಂದ್ರೆ ನಮ್ಮ ಅಹಿಂದ ಟೀಮ್ ಅದಲ್ಲ ಅದನ್ನ ಭದ್ರ ಮಾಡಬೇಕು. ಈಗ ಹುಣಸೂರಲ್ಲಿ ನಮ್ಮ ಅಂಜನೇಯವರು ತಾಲೂಕು ಅಧ್ಯಕ್ಷರು, ಅವ್ರು ಸಂಘಟನೆ ಮಾಡಿದ್ರೆ ಅವ್ನು ಯಾವನ MLA ನಿಂತಾನೆ ಅವ್ರ ಮನೆ ಹತ್ರ ಬರ್ತಾನೆ. ಇಲ್ಲ ಅಂದ್ರೆ ಅಂಜನೇಯವರು ಮುಂದೆನೇ ತಿರ್ಗಾಡಿದ್ರೆ ಅವ್ರು ಮಾತಾಡ್ಸಲ್ಲ. ಇದು ನಮ್ಮ ಕಾನ್ಸೆಪ್ಟ್. ದಯಮಾಡಿ ಕೆಲವು ತಪ್ಪು ಮಾಹಿತಿಗಳಿದ್ದು ನನಗೆ ಹೇಳಿ ಸನ್ಮಾನಗಳವ. ನಾನು ನೇರವಾಗಿ ಮಾತಾಡ್ತೀನಿ. ನಾವು ಇವತ್ತು ಸಿದ್ದರಾಮಯ್ಯವ್ರಿಗೂ ನಾನು ನೇರವಾಗಿ ಮಾತಾಡ್ತೀನಿ. ಯಾಕಂದ್ರೆ ನಾನು ಸಿದ್ದರಾಮಯ್ಯವ್ರು ನಮ್ಮ ಇವತ್ತಲ್ಲ 83 ನಾವು ಬಾವುಟ ಕಟ್ತಾನ. ಆದರೆ ಇವತ್ತು ಯಾವುದೇ ಪಕ್ಷದಲ್ಲಿ ನೀವು ದಯವಿಟ್ಟು ಗುರ್ಸ್ಕೊಳ್ಳಿ. ನೀವು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಳ್ಳಿ ಅಥವಾ ಇನ್ನೊಂದು ಪಕ್ಷದಲ್ಲಿ ಗುರ್ಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅಹಿಂದಕ್ಕೆ ಸಂಘಟನೆಗೆ ಒತ್ತು ಕೊಡಿ, ಬಹಳ ಪ್ರಬಲವಾಗಿರಬೇಕು, ಒತ್ತು ಕೊಡಬೇಕು ಸರ್, ಒತ್ತು ಕೊಡಬೇಕು. ಯಾಕೆಂದ್ರೆ ಇವತ್ತು ರಾಜಕಾರಣದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಯಾರು ಒಳಗ ನುಗ್ಗಿ ಅವನ್ ತಮ್ಮ 10 ಓಟ್ ಇಲ್ಲದೆ ಇದ್ರು 11 ಜನ ತಾಲೂಕು ಅಧ್ಯಕ್ಷರು ಕೆಲಸ ಮಾಡಿದ್ರೆ 7 ಕ್ಷೇತ್ರದಲ್ಲಿ MLAಗಳು ಗೆಲ್ಬೇಕಾದ್ರೆ ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ. ನೋಡ್ರಪ್ಪ SC ಮಗಪ್ಪ ನರಸೀಪುರದಾಗ ಗೆಲ್ಬೇಕಾದ್ರೆ ಕುಮಾರ್ ಕಾಂಡ್ರಿ ಅಂತ ಅವ್ರ ಮಗನ ಕಳಿಸ್ತಾರೆ. ನಾವು ಬೆಳಿಲಿಲ್ಲ ಅಂದ್ರೆ, ಸಂಘಟನೆಯಲ್ಲಿ ಹೆಸರು ಮಾಡಲಿಲ್ಲ ಅಂದ್ರೆ ನಮ್ಮ ಪಕ್ಷದವ್ರು ಯಾರು ಗುರ್ಸಲ್ಲ. ಹೆಸರು ಮಾಡಬೇಕು, ಸಾಮಾಜಿಕ ಸೇವಾ ಕಾರ್ಯಗಳ ಮಾಡಬೇಕು. ಅಹಿಂದ ಅನ್ನೋದೊಂದು ಎತ್ತಿಗೆ ಇದು ಮಾಡಲಿಲ್ಲ ಅಂದಿದ್ರೆ, ಪ್ರಚಾರಕ್ಕೆ ಬಂದಿಲ್ಲ ಅಂತಿದ್ರೆ ಅವ್ರು ಉಚ್ಚಾಟನೆ ಮಾಡಿದ್ರು. ಎಲ್ಲಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅಲ್ಲಿಂದ ಬಂದ ಏನಾಯಿತು, ಅಲ್ಲಿಂದ ಅಹಿಂದ ಅನ್ನೋದನ್ನ ಎತ್ಕೊಂಡಾಗ ಏನಾಯಿತು, ಕೊನೆಗೆ ಅವರೇ ಒಂದು ಪಕ್ಷ ಕಟ್ಟೋಣ ಅನ್ನೋ ದೃಷ್ಟಿಗೆ ಬಂದರು. ಈಗ ನಮ್ಮದೇ ಒಂದು ಪಕ್ಷ ಇರಲಿ ಅನ್ನೋ ಥರ ಬಂದಿದ್ರು. ಕೊನೆಗೆ ಅಷ್ಟರಲ್ಲಿ ಏನು ಮಾಡಿದ್ರು ನೋಡಿ, ಕಾಂಗ್ರೆಸ್ ಪಕ್ಷದವರು ಅವರಿಗೆ ಆಹ್ವಾನ ಮಾಡಿದ್ರು. ಹೀಗಾಗಿ ನಮಗೆ ಏನು ಮಾಡಬೇಕು ಅಂದರೆ, ಈಗ CM ಆದರೂ ಕೂಡ ನಾವು CM ಅವರೇ ನಮಗೆ ಈ ಅಹಿಂದ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅವರು. ಯಾಕೆಂದರೆ ನಮ್ಮಿಂದನೇ ಈಗ CM ಆಗಿರೋದವರು. ಯಾಕೆ ನಾವೆಲ್ಲ ಅವತ್ತು ಅಹಿಂದ ಆಗಿರೋ ನಮ್ಮ ಅವ್ರ ಪರವಾಗಿ ನಾವು ನಿಂತ್ಕೊಳ್ಳಿಲ್ಲ ಅಂದಿದ್ರೆ ಅವ್ರನ್ನ ಫಸ್ಟೇ ಮೂಲೆ ಗುಂಪು ಮಾಡಿದ್ರು. ಮೂಲೆ ಗುಂಪಾಗಿ ಬಿಟ್ಟಿದ್ರು ಅವರು. ಅವ್ರು ನಮಗೆ ಯಾರೇ ಆಗಿರಲಿ ಅವರು. ಈಗ ಅವರು ನಮ್ಮವ್ರು ಆಗಿದ್ರು. ಅಟ್ಲೀಸ್ಟು ಏನು ಮಾಡಬೇಕು ಅಂದರೆ, ನಮ್ಮ ಸಂಘಟನೆಗೆ ಏನೋ ಒಂದು ಬೇಡಿಕೆ ಕೊಟ್ಟರು ನಾವು, ಅಥವಾ ಒಂದು ಅನುದಾನನೋ ಏನೋ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ನಮ್ಮ ಹುಣಸೂರು ಭಾಗ, ಕೆ.ಆರ್. ನಗರ, ಪಿರಿಯಾಪಟ್ಟಣ ಅಲ್ಲಿ ನಮ್ಮದೇ ಆದಂಥ ಒಂದು ಅಹಿಂದ ಒಂದು ಆಫೀಸ್ ಓಪನ್ ಮಾಡಲಿಕ್ಕೆ ಅಂತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮೀಟಿಂಗ್ ಬಂದಾಗ ಅಲ್ಲಿ ಹೋಗೋದಿಲ್ಲ, ಜಾಸ್ತಿ ಇರುವಂತ ಅಂತ ಗೌರ್ನಮೆಂಟು ಇರ್ತಾರಲ್ಲ. ಈಗ ಆಮೇಲೆ ನಮ್ಮದು ಸರ್ ಅಧ್ಯಕ್ಷ ಈಗ ಏನಾಗಿದೆ ಅಂದರೆ, ಈಗ ಮಾತಾಡ್ತಾರೆ. ಆದರೆ 500 ವರ್ಷ ತುಳಿತುಗೊಳಗಾಗೋದೆಲ್ಲ ಮರ್ತಬೇಕು. 500 ವರ್ಷ ಇತಿಹಾಸ ಇರುತ್ತೆ ಕೆಲವ್ರಿಗೆ. 500 ವರ್ಷದ ಇತಿಹಾಸ ಕೆಲವ್ರಿಗಿದೆ. ಆ 500 ವರ್ಷದ ವಿದ್ಯಾಭ್ಯಾಸಗಳು, ಅವರ ಪರಂಪರೆಗಳನ್ನು ಮುನ್ನಡೆಸ್ಕೊಂಡು ಅವ್ರಿಗೆ 500 ವರ್ಷದ ಹಿಂದೆ 500 ವರ್ಷದ ಹಿಂದೆನೇ ನಾವು ನೆನೆಸ್ಕೊಂಡ್ರೆ ನಮ್ಮ ಶೋಷಿತ ವರ್ಗ ಯಾವ ಸ್ಥಿತಿಯಲ್ಲಿತ್ತು, ಅವೆಲ್ಲ ಯಾವ ರೀತಿ ಬದುಕ್ತಿದ್ರು ನಮ್ಮ ಪೂರ್ವಿಕರು ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ. ಏನೋ ನಮ್ಮ ಪುಣ್ಯ ಅಂಬೇಡ್ಕರ್ ಅಂತ ಮಹಾನುಭಾವರು, ಮಹಾತ್ಮ ಗಾಂಧೀಜಿ ಅಂತ ಮಹಾನುಭಾವರು ಬಂದು ಈ ದೇಶದ ಮಣ್ಣಲ್ಲಿ, ಬಸವಣ್ಣ ಅವರು ಕೂಡ ಆ ಕಾಲದಿಂದ ಚಳವಳಿಗಳ ಮೂಲಕ ಬಂದು ಅಂಬೇಡ್ಕರ್ ಅವ್ರ ಸಂವಿಧಾನ ಮುಖೇನ ನಮಗೊಂದು ಶಕ್ತಿ ಕೊಟ್ಟಿದ್ದಾರೆ. ಈ ಸಂವಿಧಾನ ಸಂಘಟನೆ ಅನ್ನೋ ಒಂದು ಶಕ್ತಿ ಕೊಟ್ಟಿರೋದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಈ ಒಂದು ಸಂಘಟನೆಗಳೆಲ್ಲ. ಈ ಸಂಘಟನೆಯನ್ನು ಬಳಸ್ಕೊಂಡು ನಾವು ಸಂವಿಧಾನ ಯಾರು ಲಾ ಬೈಂಡಿಂಗ್ ಸಿಟಿಸನ್ ಅಂತ ಹೇಳಿ ಏನು ಒಪ್ಕೊಂಡು ನಾವು ಜಿಲ್ಲಾ ಮತ್ತು ಎಲ್ಲ ಪದಾಧಿಕಾರಿಗಳು ಆಯ್ಕೆ ಮಾಡಿ ನಮ್ಮದೇ ಚಾಮರಾಜನಗರಕ್ಕೆ ಫಸ್ಟು ನಾನು ಆಯ್ಕೆ ಮಾಡೋದಾಗ, ಆಮೇಲೆ ಕೊಪ್ಪಳ ಬಂತು. ಎಲ್ಲ ಜಿಲ್ಲೆಗೂ ಹೋಗಿ ಸಾಹೇಬರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೇ ಥರ ನಾವು ಯಾವುದೇ ಒಂದು ಶೋಷಿತ ವರ್ಗದವರು ತೊಂದರೆ ನಾವು ಹೋಗಿ ಅವರಿಗೆ ಸ್ಪಂದಿಸಬೇಕು. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಬಸವಳ ಗ್ರಾಮದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಏಕವಚನ ಮಾತಾಡಿದ್ರು, ನಮ್ಮ ಸಮಾಜದ ಬಗ್ಗೆ ಮಾತಾಡಿದ್ರು. ಅದನ್ನು ನಾವು ಕಳಿಸಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಬಂಧಿಸಬೇಕು ಅಂತ ಅವ್ರನ್ನ ವೆರಿಫೈ ಮಾಡಬೇಕು ಅಂತ ನಾವು ಸ್ಟ್ರೈಕ್ ಮಾಡಿದ್ರು. ಅದೇ SP ಕಂಪ್ಲೇಂಟ್ ಮಾಡ್ತೀವಿ. ಅದೇ ರೀತಿ ಚಾಮರಾಜನಗರದಲ್ಲಿ ಒಬ್ಬರು ಚಿಕ್ಕೋಳಿ ಹತ್ರ ಪಾರ್ಟಿ CM ಬಗ್ಗೆ ಅಭಿನಯನಕಾರಿ ಮಾತಾಡೋದು, ಅದಕ್ಕೂ ನಾವು ಕಂಪ್ಲೇಂಟ್ ಮಾಡಿ ಸಾಹೇಬರ ಬಗ್ಗೆ ಮಾತಾಡಿ ಸಹ ನಮ್ಮ ಇಡೀ ಈ ಥರ ಆದಾಗ ನಮ್ಮ ಬಡವ್ರ ಬಗ್ಗೆ ಹೆಂಗೆ ಅವರ ಮಾಡೋದು ಅಂತ ಸಾಹೇಬರಿಗೆ ಹತ್ರ ಅಂದಾಗ ಅವರು ಆಡಿದಾಗ ನಮ್ಮ ಬೇರೆ ಜನ ಹೆಂಗೆ
ಹಾಗೆ ನಾವೆಲ್ಲ ಒಟ್ಟಾಗಿ ಹೋಗಿ ನಾವು ಕೆಲಸ ಮಾಡಬೇಕು. ಅದೇ ರೀತಿ ಎಲ್ಲ ರೀತಿ ಕೆಲಸ ಮಾಡಬೇಕಾದ್ರೆ ನಾವು ದಯಮಾಡಿ ಒಗ್ಗಟ್ಟಿನ ಕೆಲಸ ಮಾಡಬೇಕು. ಯಾರ್ಯಾರು ಯಾವ ಜನರಿಗೆ ಆಯಾ ತಾಲೂಕುಗಳಲ್ಲಿ ಪರ್ಟಿಕ್ಯುಲರ್ ಆ ತಾಲೂಕುಗಳಲ್ಲಿ ಏನಿದೆ ಅದನ್ನ ಅಲ್ಲಿ ಸಂಘಟನೆಯ ಪ್ರಬಲವಾಗಿ ಕಟ್ಟಿ ಸಂಘಟನೆನ ಬೆಳೆಸೋದಕ್ಕೆ ತಾವುಗಳು ಮನಸ್ಸು ಮಾಡಬೇಕು. ಅದ್ರ ಕಡೆ ಗಮನವನ್ನು ಕೊಡಿ. ಏನಿಲ್ಲ, ನೀವು ತಿಂಗಳಿಗೆ ಒಂದು ಸಭೆ ಮಾಡಿ ಮತ್ತೆ ಆ ಸಭೆ ನಿಮ್ಮ ಅಜೆಂಡಾ ಏನಿದೆ ಅದನ್ನು ನಮ್ಮ ಜಿಲ್ಲಾ ಘಟಕಕ್ಕೆ ಮತ್ತೆ ರಾಜ್ಯ ಘಟಕಕ್ಕೆ ನಿಮ್ಮದು ಏನಿದೆ ಅದನ್ನ ಒಂದು ಮಾಹಿತಿಯನ್ನು ನೀವು ಕೊಟ್ಟರೆ ಇನ್ನು ಈ ತಾಲೂಕುಗಳಲ್ಲಿ ಈ ಥರ ಬೆಳೀತಾ ಇದೆ ಒಂದು ಮಾಹಿತಿ ಕೂಡ ಅವ್ರಿಗೆ ಇರುತ್ತೆ. ನಾಳೆ ದಿನ ಮತ್ತೆ ನಿಮ್ಮ ತಾಲೂಕಲ್ಲಿ ಏನೇ ಒಂದು ಸಮಸ್ಯೆ ಬರ್ಬೋದು. ಮತ್ತೆ ಇದನ್ನು ಆಲ್ರೆಡಿ ವಿವರವಾಗಿ ನಮ್ಮ ಕಾರ್ಯಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಅಂಥ ಸಮಸ್ಯೆಗಳು ಬಂದಾಗ ನಾವೆಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ಳೋದಕ್ಕೆ ನಮಗೆ ಒಂದು